ರೇಣುಕಾಸ್ವಾಮಿಯ ಕೊಲೆಯ ಆರೋಪಿಗಳಿಗೆ ಪ್ರತಿ ಕ್ಷಣವೂ ಕೂಡ ಸಂಕಷ್ಟ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಪವಿತ್ರ ಗೌಡ ಸೇರಿ 9 ಆರೋಪಿಗಳಿಗೆ ಡಿಎನ್ಎ ಟೆಸ್ಟ್. ಕೊಲೆಯಾದ ಜಾಗದಲ್ಲಿ ಸಿಕ್ಕಿದ್ದಾವೆ 17 ಕೂದಲು. ಅದರಲ್ಲಿ 5 ಕೂದಲು ರೇಣುಕಾಸ್ವಾಮಿಯದ್ದೇ ಅಂತ ಹೇಳಿ ಕನ್ಫರ್ಮ್ ಆಗಿದೆಯಂತೆ. ಉಳಿದ ಕೂದಲು ಯಾರದ್ದು ಅಂತ ಹೇಳಿ ತಿಳಿಲಿಕ್ಕೆ ಡಿಎನ್ಎ ಟೆಸ್ಟ್ ಮಾಡಲಿಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಆರೋಪಿಗಳ ರಕ್ತ ಕೂದಲಿನ ಮಾದರಿ ಸಂಗ್ರಹಿಸಿ ಈ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸ್ಪಾಟ್ನಲ್ಲಿ ಅಂದರೆ ಕೊಲೆಯಾದ ಜಾಗದಲ್ಲಿ ಪತ್ತೆಯಾದಂಥ ಕೂದಲು ರಕ್ತದ ಮಾದರಿಗೂ ಮ್ಯಾಚ್ ಮಾಡುವಂಥ ಪ್ರಕ್ರಿಯೆ. FSLಗೆ ಈ ಕೂದಲು ಮತ್ತು ರಕ್ತದ ಮಾದರಿ ಕಳಿಸಲಾಗಿದೆ, ತಾಳೆ ಹಾಕಿಸಲಾಗ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆಯಾದ ಸ್ಥಳದಲ್ಲಿ ಈ ಕೂದಲು ಮತ್ತು ರಕ್ತದ ಕಲೆ ಸಿಕ್ಕಿತ್ತು. ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಕೊಲೆಗೆ ಅಥವಾ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷ್ಯ ಲಭ್ಯವಾಗ್ತಾ ಹೋಗುತ್ತೆ. ಹೀಗಾಗಿ ಆರೋಪಿಗಳ DNA ಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ನೋಡಿ, RR ನಗರದ ಪಟ್ಟಣಗೆರೆಯ ಶೆಡ್ನಲ್ಲಿ ಕೊಲೆಯಾಗಿತ್ತು ರೇಣುಕಾಸ್ವಾಮಿಯದ್ದು. ಆ ಸಂದರ್ಭದಲ್ಲಿ ಅಷ್ಟು ಆರೋಪಿಗಳಲ್ಲಿದ್ರು ಅಂತ ಹೇಳಿ ಇರುವಂತ ಆರೋಪಿಗಳು ಆ ನಂತರದಲ್ಲಿ ಚದರಿದ್ದಾರೆ, ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸ್ಥಳವನ್ನ ಇಂಚಿಂಚು ಪರಿಶೀಲನೆ ಮಾಡಿದಂತ ಪೊಲೀಸರಿಗೆ ಸಿಕ್ಕಿದ್ದು ರಕ್ತದ ಕಲೆ ಉಳ್ಳಂತ ಬಟ್ಟೆಗಳು, ರಕ್ತದ ಮಾದರಿ ಜೊತೆಗೆ ಕೂದಲುಗಳು. ಕೂದಲಿನ ಮೂಲಕ ಯಾರ DNA ಮ್ಯಾಚ್ ಆಗುತ್ತೆ ಅಂತ ಕಂಡು ಹಿಡಿಲಿಕ್ಕೆ ಸಾಧ್ಯವಿದೆ. ಕೂದಲಿನ ಮೂಲಕ ಒಂದು ವೇಳೆ ನೋಡಿ, ಅಲ್ಲಿ ಉದುರಿದ್ದಂಥ ಕೂದಲುಗಳ ಪೈಕಿ ರೇಣುಕಾಸ್ವಾಮಿಯದ್ದು ಕೆಲವಷ್ಟು ಕೂದಲುಗಳಿದ್ದಾವೆ. ಇನ್ನುಳಿದಂಥ ಕೂದಲು ಯಾರದ್ದು ಹಾಗಾದ್ರೆ ಅದನ್ನು ಕೂಡ ಪರೀಕ್ಷೆಗೆ ಒಳಪಡಿಸಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. DNA ಟೆಸ್ಟ್ ಮೂಲಕ ಅಲ್ಲಿ ಸಿಕ್ಕಂತ ಕೂದಲುಗಳಿಗೂ ಈ ಆರೋಪಿಗಳ DNA ಮ್ಯಾಚ್ ಆದರೆ ಖಂಡಿತವಾಗಿಯೂ ಕೂಡ ಈ ಆರೋಪಿಗಳಿಗೆ ಸಂಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇದನ್ನು FSLಗೆ ಕಳಿಸಲಾಗಿದೆ. DNA ಟೆಸ್ಟ್ ವರದಿ ಬಂದ ಬಳಿಕ ಕೂದಲಿನ ಮತ್ತು ರಕ್ತ ಮಾದರಿಯ ತಾಳೆಯಾಗುವಂತಹ ವರದಿ ಸ್ಪಷ್ಟವಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಇಂಚಿಂಚು ಕೂಡ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಯಾವ ಆಯಾಮದಲ್ಲೂ ಕೂಡ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲದಂಥ ರೀತಿಯಲ್ಲಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ. ಇದೀಗ ಸೈಂಟಿಫಿಕ್ ಆಗಿ ಕೂದಲು ಮತ್ತು ರಕ್ತದ ಮಾದರಿ ಇದೆಯಲ್ಲ ಅದನ್ನು ಕೂಡ ಸಂಗ್ರಹ ಮಾಡಲಾಗಿದೆ ಅನ್ನೋದು. ಇದೀಗ ಕೂದಲು ಮತ್ತು ಏನು ರಕ್ತದ ಮಾದರಿ ಇದೆ, DNA ಮ್ಯಾಚ್ ಆಗಿದ್ದೇ ಆದರೆ ಈ ಆರೋಪಿಗಳ ಪೈಕಿ ಯಾರಿಗೆ ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ, ಯಾರು ಕೂದಲೋದು ಅಂತ ಗೊತ್ತಿಲ್ಲ. ಬಟ್ DNA ರಿಪೋರ್ಟ್ ಇಂಥ ಕೂದಲು ಇವರದ್ದೇ ಅಂತ ಹೇಳುತ್ತೆ. ಆಗ ಯಾವೆಲ್ಲ ರೀತಿಯ ಪೊಲೀಸರ ಈ ತನಿಖೆಗೆ ಬಹಳ ಹೆಚ್ಚಿನ ವೇಗ ಸಿಗುತ್ತೆ, ಯಾವ ರೀತಿ ಪೊಲೀಸ್ ಈ ತನಿಖೆಯ ವೇಗವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ. ದಶರಥ್, ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು, ವಿಟ್ನೆಸ್ಗಳನ್ನ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ವಿಟ್ನೆಸ್ಗಳನ್ನ ಮಾಡಿಕೊಂಡ ನಂತರ ಇದು ಕೇವಲ ಸಾಕ್ಷಿಯಾಗಿ ಈ ಕೋರ್ಟ್ಗೆ ಹೋದ ನಂತರ ಅದು ಯಾವಾಗ ಬೇಕಾದ್ರೂ ಹಾಸ್ಟೆಲ್ ಆಗ್ಬೋದು. ಈ ಕಾರಣಕ್ಕಾಗಿ ಸಾಂದರ್ಭಿಕ ಸಾಕ್ಷಿಗಳು ಅಂತ ನಾವೇನು ಹೇಳ್ತೀವಿ, ಡಿಜಿಟಲ್ ಎವಿಡೆನ್ಸ್ ಅಂತ ಏನು ಹೇಳ್ತೀವಿ, ವೈಜ್ಞಾನಿಕ ಸಾಕ್ಷಿಗಳೇನು ಹೇಳ್ತೀವಿ, ಇದನ್ನ ಹೆಚ್ಚಾಗಿ ಪೊಲೀಸರು ಫೋಕಸ್ ಮಾಡಿರುವಂಥದ್ದು. ಇದರಿಂದ ಬದಲು ಮಾಡಲಿಕ್ಕಾಗಲ್ಲ ಮತ್ತು ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ 9 ಜನ ಆರೋಪಿಗಳು, ಪವಿತ್ರ ಗೌಡ, ಅನುಕುಮಾರ್ ಸೇರಿದಂತೆ 9 ಜನ ಆರೋಪಿಗಳನ್ನು ಇವತ್ತು ಏನು DNA ಚೆಕಪ್ ಮಾಡಿಸ್ಲಿಕ್ಕೆ ಈಗಾಗಲೇ ಕರ್ಕೊಂಡು ಹೋಗಿರುವಂಥದ್ದು. ಆರೋಪಿಗಳಿಗೇನು 9 ಜನ ಇದ್ದಾರೆ, ಇವ್ರನ್ನ ಬಂಧಿಸಿದ ನಂತರ ಮಾಜರು ಮಾಡುವಂಥ ವೇಳೆಯಲ್ಲಿ ಅವರ ಬಳಿ ಸಿಕ್ಕಿದಂಥ ವಸ್ತುಗಳನ್ನು ಸೀಜ್ ಮಾಡಿಕೊಂಡಿರುವಂಥದ್ದು ಮತ್ತು ಬಟ್ಟೆಗಳು, ಶೂಗಳನ್ನು ಸೀಜ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಹಾಕಿದ್ದ ಬಟ್ಟೆಗಳಂದರೆ ರೇಣುಕಾಸ್ವಾಮಿಯ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅವನಿಗೆ ಹಲ್ಲೆ ಮಾಡುವಾಗ ಮತ್ತು ಆ ಬಾಡಿಯನ್ನು ಡಿಸ್ಪೋಸ್ ಮಾಡುವಾಗ ಹಂತ ಹಂತವಾಗಿ ಆರೋಪಿಗಳಿರುವ ಹಿನ್ನೆಲೆಯಲ್ಲಿ
ಸೊ ಬಾಡಿಯಲ್ಲಿ ಒಂದಿಷ್ಟು ರಕ್ತ ಕಲೆಗಳು ಸಿಕ್ಕಿರುವಂಥದ್ದು, ಅದರ ಜೊತೆಗೆ ಹೇರ್ಗಳು ಸಿಕ್ಕಿರುವಂಥದ್ದು, ಕೂದಲು ನಾವೇನು ಹೇಳ್ತೀವಿ ಅದು ಸಿಕ್ಕಿರುವಂಥದ್ದು. ಸೊ ಅದನ್ನು ವಶಪಡಿಸ್ಕೊಂಡಿರುವಂಥ ಪೊಲೀಸರು ಅದು ಯಾರದು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗತ್ತೆ. ಯಾಕಂದರೆ ಆ ಕೂದಲು ನಾಳೆ ನನ್ನದಲ್ಲ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರ ಈ DNA ಟೆಸ್ಟನ್ನು ಮಾಡ್ತಾರೆ. ರಕ್ತದ ಮಾದರಿ ಅದರ ಜೊತೆಗೆ ಕೂದಲನ್ನು ತೆಗೆದುಕೊಂಡು ಎರಡನ್ನೂ ಈಗಾಗಲೇ FSLಗೆ ಕೊಟ್ಟಿರುವಂಥದ್ದು. ಅದನ್ನು ಈಗ ಆಸ್ಪತ್ರೆಯ ಮುಖಾಂತರ ಒಂದು ಮೆಡಿಕಲ್ ತಪಾಸಣೆಯಲ್ಲಿ DNA ಟೆಸ್ಟ್ ಮಾಡುವ ಮುಖಾಂತರ ಅದು ಯಾರದ್ದು ಅಲ್ವಾ, ಅಂದರೆ ಈಗ ಪವಿತ್ರ ಗೌಡರ ಬಟ್ಟೆಯನ್ನು ಸೀಜ್ ಮಾಡಿದಾಗ ಅಲ್ಲಿ ಸಿಕ್ಕುವಂಥ ಹೇರ್ಗಳಿರ್ಬೋದು, ಅದರ ಜೊತೆಗೆ ಅನು ಕುಮಾರ್ ಏನೋ ಆರೋಪಿ ಬಂಧಿಸಿದ್ದಾನೆ ಆತನ ರಕ್ತ ಕಲೆಗಳು ಬಟ್ಟೆಗಾಗಿದ್ದಿರ್ಬೋದು. ಹೀಗೆ ಬೇರೆ ಬೇರೆ ಹಂತದಲ್ಲಿ ಸಿಕ್ಕಿರುವಂತಹ ಒಂದು ಸಾಕ್ಷ್ಯಗಳನ್ನು ಇಟ್ಕೊಂಡು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು FSLಗೂ ಕೊಟ್ಟರೆ ಒಂದು ಕಡೆ, ಮತ್ತೊಂದು ಕಡೆ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಈ ತಪಾಸಣೆಯಲ್ಲಿ ಇವರನ್ನ ಕರ್ಕೊಂಡೋಗಿ ಸ್ಯಾಂಪಲ್ಸ್ ತಗೊಂಡು ಸಿಕ್ಕಿರುವಂತಹ ವಸ್ತುಗಳೇನಿದೆ ಅದಕ್ಕೆ ಮ್ಯಾಚ್ ಮಾಡ್ತಾರೆ ವೈದ್ಯರು. ಆ ಸಂದರ್ಭದಲ್ಲಿ ಇದು ಯಾರ್ಯಾರಿಗೆ ಸಿಕ್ಕಿರುವಂಥದ್ದು, ಇಲ್ಲ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ಗಳವ ಅಲ್ವಾ, ಹೌದಾ ಏನು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಆ ವರದಿಯನ್ನು ಕೂಡ ಪೊಲೀಸರು ಸಿದ್ಧಪಡಿಸ್ತಾ ಇದ್ದಾರೆ. ಆ ವರದಿ ಕೂಡ ಇಡೀ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಚಾರ್ಜ್ ಶೀಟನ್ನು ಹಾಕುವಾಗ ಇವೆಲ್ಲವನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಿ ಚಾರ್ಜ್ ಶೀಟ್ ಜೊತೆ ಉಲ್ಲೇಖವನ್ನು ಮಾಡಿ ಆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕೇವಲ ಹೇಳಿಕೆಗಳು ಪ್ರತ್ಯಕ್ಷವಾಗಿ ನೋಡಿದಂಥವ್ರು ಅಷ್ಟೇ ಸಾಕ್ಷಿಗಳಲ್ಲ, ಡಿಜಿಟಲ್ ಎವಿಡೆನ್ಸ್ಗಳು, ಈ ರೀತಿಗೆ ವೈದ್ಯಕೀಯವಾಗಿ ಸಿಕ್ಕಂಥ ಎವಿಡೆನ್ಸ್ಗಳೆಲ್ಲವನ್ನು ಕೂಡ ಪೊಲೀಸರು ಸ್ಟ್ರಾಂಗ್ ಆಗಿ ಮಾಡ್ತಾ ಇರುವಂಥದ್ದು. ಸಾಂದರ್ಭಿಕ ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಕೊಂಡು ಇಡೀ ಪ್ರಕರಣವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದ್ದಾರೆ ಮತ್ತು ಆರೋಪಿಗಳ ಕಾನೂನಿನ ಕುಣಿಕೆಯನ್ನು ಕೂಡ ಬಿಗಿಗೊಳಿಸ್ತಾ ಇರುವಂಥದ್ದು. ದಶರಥ್ ನೋಡಿ, ಕೊಲೆ ನಡೆದ ನಂತರದಲ್ಲಿ ಆ ಕೊಲೆಯ ಸಾಕ್ಷ್ಯಗಳನ್ನು ನಾಶ ಮಾಡಿಸಲಿಕ್ಕೆ ಅಥವಾ ನಾಶಪಡಿಸಲಿಕ್ಕೆ ಈ ಒಂದು ಟೀಮ್ ಮಾಡಿರುವಂಥ ಕೆಲಸಗಳಿದೆಯಲ್ಲ, ಅನೇಕ ರೀತಿಯ ಪ್ರಯತ್ನಗಳನ್ನು ಇವರು ಮಾಡಿದ್ರು. ಜೊತೆಗೆ ಸಾಕ್ಷ್ಯ ನಾಶದ ಜೊತೆಗೂ ಕೂಡ ಅವರು ಈ ಪ್ರಕರಣದಿಂದ ಹೇಗೆ ಎಸ್ಕೇಪ್ ಆಗಬೇಕು ಅನ್ನೋದು ಒಂದು ಚರ್ಚೆಯನ್ನು ಕೂಡ ಮಾಡಿಕೊಂಡು ಹೇಗೆ ಎಸ್ಕೇಪ್ ಆಗಬೇಕು, ಬೇರೆ ಯಾರನ್ನೋ ಹೋಗಿ ಅಪ್ರೂವರ್ ಆಗಿ ಮಾಡಬೇಕು ಅಂತ ಹೇಳಿ ಈ ರೀತಿಯ ಪ್ರಯತ್ನಗಳ ಮಧ್ಯೆ ಪೊಲೀಸರು ಇದೀಗ ಇಡೀ ಪ್ರಕರಣವನ್ನು ನೋಡಿದ್ರೆ ಎಲ್ಲೊಂದು ಕಡೆ ಆರೋಪಿಗಳು ಚಾಪೆ ಕೆಳಗೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ ಅಂತ ಸ್ಪಷ್ಟ ಆಗುತ್ತೆ. ಆ ಕಾರಣಕ್ಕಾಗಿಯೇ ಸಂತೋಷ್ ಇಲ್ಲಿ ಹೇಳಬೇಕಾಗತ್ತೆ, ಪ್ರತಿಯೊಂದು ಸಿಕ್ಕ ಅವಕಾಶದಲ್ಲೂ ಕೂಡ ಆರೋಪಿಗಳ ವಿರುದ್ಧ ಸಾಕ್ಷ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಸಂತೋಷ್, ಖಂಡಿತವಾಗಿ ದಶರಥ್, ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ನಾವು ಯಾವುದೇ ಪ್ರಕರಣ ಇರ್ಬೋದು, ಆರೋಪಗಳು ಬಂದಾಗ ಯಾರನ್ನೇ ಬಂಧನವನ್ನು ಮಾಡ್ಬೋದು, ಬಟ್ ಯಾವಾಗ ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು ಇರುವಂಥದ್ದು ಪೊಲೀಸರ ತನಿಖೆಯಲ್ಲಿ. ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಸಮಯಾವಕಾಶ ಬೇಕು. ಇವರು ಬಂಧಿಸ್ತಾರೆ, ಜೈಲಿಗೆ ಕಳಿಸ್ತಾರೆ, ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ಅದಾದಮೇಲೆ ಕೋರ್ಟ್ನಲ್ಲಿ ಟ್ರಯಲ್ಗೆ ಬರುತ್ತೆ ಇಡೀ ಪ್ರಕರಣ. ಟ್ರಯಲ್ಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಾಕ್ಷ್ಯಗಳು ಗಟ್ಟಿಯಾಗಿ ನಿಲ್ತವೆ, ಇವತ್ತು ಸಾಕ್ಷಿಯನ್ನು ಕೊಟ್ಟವರು, ಅವ್ರ ವಿರುದ್ಧ ಸಾಕ್ಷಿಯನ್ನು ಹೇಳಿದವರು ಮುಂದಿನ ದಿನಗಳಲ್ಲಿ ಬಂದು ಕೋರ್ಟ್ನಲ್ಲಿ ಸಾಕ್ಷಿಯನ್ನು ಹೇಳ್ಬೋದು. ಒಂದು ಕಡೆ ಸಾಕ್ಷಿಗಳ ಮೇಲೆ ಇವರು ಹೊರಬಂದು ಪ್ರಭಾವ ಬೀರ್ಬೋದು ಜಾಮೀನು ಸಿಕ್ಕಿದಾಗ, ಇನ್ನೊಂದು ಕಡೆ ಅವರು ನಮಗೆ ಹಾಕಬೇಕು ಉರುಸಬಾರಿ ಅಂತ ಅದನ್ನು ಅಲ್ಲೇ ಕೈ ಬಿಡ್ಬೋದು. ಕೆಲವರು ಸಾಕ್ಷಿಯನ್ನು ಹೇಳಲಿಕ್ಕೆ ಕೋರ್ಟ್ಗೆ ಹೋಗ್ದೇ ಹಿಂದೇಟನ್ನು ಹಾಕ್ಬೋದು. ಸೊ ಇವೆಲ್ಲವನ್ನು ಹೊರತುಪಡಿಸುವ ಸಾಂದರ್ಭಿಕ ಸಾಕ್ಷಿಗಳು, ಡಿಜಿಟಲ್ ಎವಿಡೆನ್ಸ್ಗಳು, ಈ ತಾಂತ್ರಿಕ ಎವಿಡೆನ್ಸ್ಗಳನ್ನ ಇಟ್ಕೊಂಡ್ರೆ ಇದಕ್ಕೆ ಯಾರು ಬೇಕಾಗಿರೋದಿಲ್ಲ. ಸೊ ಅವರಲ್ಲಿರುವಂಥ ವರದಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ಹೀಗಾಗಿ ಪ್ರಮುಖವಾಗಿ ಪ್ರತಿ ಸ್ಟೆಪ್ನಲ್ಲೂ ಪ್ರತಿ ಹಂತದಲ್ಲೂ ಹಿರಿಯ ಅಧಿಕಾರಿಗಳು ಮುತುವರ್ಜಿಯನ್ನು ವಹಿಸಿ ಬೇಕಾಗಿರುವ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಕಲೆ ಹಾಕಿ ಅವೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದರ ಸಂಪೂರ್ಣ ವರದಿಯನ್ನು, ದಾಖಲಾತಿಗಳನ್ನು ಏನು ಚಾರ್ಜ್ ಶೀಟ್ ಜೊತೆಗೆ ಉಲ್ಲೇಖ ಮಾಡ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ದರ್ಶನ್ ಅಂಡ್ ಗ್ಯಾಂಗ್ಗೆ ತನಿಖೆಯ ಉರುಳು ಟೈಟ್ ಆಗ್ತಾ ಹೋಗ್ತಾ ಇದೆ. ಸಿಕ್ಕ ಪ್ರತಿ ಅವಕಾಶವನ್ನು ಕೂಡ ಪೊಲೀಸರು ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ನೋಡಿ, ಸಾಕ್ಷ್ಯಗಳೇನಿದ್ದಾವೆ, ಐ ವಿಟ್ನೆಸ್ ಕಣ್ಣಾರೆ ಕಂಡಿರುವಂಥ ಸಾಕ್ಷ್ಯಗಳು ಒಂದು ಕಡೆ ಆದರೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಅತ್ಯಂತ ಭದ್ರವಾಗಿ ನೋಡ್ಕೊಳ್ಬೇಕಾಗುತ್ತೆ ಈ ಜಾಗದಲ್ಲಿ. ಸೊ ಟೆಕ್ನಿಕಲ್ ಎವಿಡೆನ್ಸ್ ಪ್ರೂವ್ ಮಾಡೋದ್ರಲ್ಲೂ ಕೂಡ ಪೊಲೀಸರು ಬಹಳ ದೊಡ್ಡ ಮುತುವರ್ಜಿಯನ್ನು ವಹಿಸಿದ್ದಾರೆ. ಇನ್ನು ಸಾಂದರ್ಭಿಕ ಸಾಕ್ಷಿಗಳು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಕಲೆ ಹಾಕುವಲ್ಲಿ ಮುಂದಾಗ್ತಾ ಇದ್ದಾರೆ. ಸಾಕ್ಷಿ ನಾಶಪಡಿಸುವಂಥ ಕೆಲಸಗಳೇನಾಗಿದ್ದಾವೆ ಅದನ್ನು ಕೂಡ ಒಂದು ನಿಟ್ಟಿನಲ್ಲಿ ಇಷ್ಟೂ ಸ್ಥಳಗಳನ್ನು ಸ್ಥಳ ಮಹಾಜರು ಮಾಡಿ ಎಲ್ಲ ರೀತಿಯ